ರಾಜ್ಯದ ಸಮಸ್ತ ಈಡಿಗ ಕುಲಬಾಂಧವರಿಗೂ ಈ ದಿನದ ಶುಭೋದಯವನ್ನು ಹೇಳುತ್ತಾ, ವಿಶೇಷವಾಗಿ ನಮ್ಮ ಏಪ್ರಿಲ್ 6ನೇ ತಾರೀಕು ಕಾರಟಗಿಯಲ್ಲಿ ಕರ್ನಾಟಕದ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗೆ ಅವರ ಮನೆ ಮುಂದೆ ಈಡಿಗ ಸಮುದಾಯದಿಂದ ಮುತ್ತಿಗೆ ಹಾಗೂ ಬೃಹತ್ ಪ್ರತಿಭಟನೆಯನ್ನೇ ಮಾಡುವುದಕ್ಕೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಶಿವರಾಜ್ ತಂಗಡಿಗೆ ಅವರು ಸಮಾಜಕ್ಕೆ ಮಾಡಿರತಕ್ಕಂಥ ಅನ್ಯಾಯ, 700 ಕಿಲೋಮೀಟರ್ ಪಾದಯಾತ್ರೆಯನ್ನೇ ಮಾಡಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋಗಿ ಕೂತಾಗ ಸುಳ್ಳು ಭರವಸೆಯನ್ನೇ ಕೊಟ್ಟು ನಮ್ಮನ್ನ ಸ್ಟ್ರೈಕ್ ಅನ್ನು ನಿಲ್ಲಿಸಿರತಕ್ಕಂಥ ಶಿವರಾಜ್ ತಂಗಡಿಗೆ ಅವರಿಗೆ ಸೊಕ್ಕು ಬಂದಿದೆ. ಈಗ ಈಡಿಗ ಸಮುದಾಯದ ಶಕ್ತಿ ಏನಿದೆ ಅಂತಕ್ಕಂಥದ್ದು ತಂಗಡಿಗೆ ಅವರಿಗೆ ನಾವು ತೋರಿಸ್ತೀವಿ. ಅಷ್ಟು ಹಗುರವಾಗಿ ಈ ಸಮಾಜವನ್ನೇ ತಂಗಡಿಗೆ ಅವರೇ ತಾವು ತೆಗೆದುಕೊಳ್ಳಬೇಡಿ. ಈಗಂತಲ್ಲ, ತಾವು ಯಾವಾಗಲೂ ಕೂಡ ಅಲ್ಲಿ ನಮ್ಮ ಸಮುದಾಯ ಒಡೆಯೋದಕ್ಕೆ ತಾವು ನಿಂದಿದ್ದೀರಿ. ನಮ್ಗೆ ಗೊತ್ತು, ಎಚ್ ಆರ್ ಶ್ರೀನಾಥ್ ಧಣಿಗಳಿಗೆ ಅಲ್ಲಿ 2023ರಲ್ಲಿ ವಿಧಾನಸಭಾ ಟಿಕೆಟ್ ಗಂಗಾವಧಿಯಲ್ಲಿ ಘೋಷಣೆ ಆಗುವ ಸಂದರ್ಭದಲ್ಲಿ ಅದಕ್ಕೆ ಪ್ರಮುಖವಾಗಿ ಅಡ್ಡಿ ಹಾಕಿರೋದು ತಾವು ಒಬ್ಬರು. ಆದ್ರಿಂದ ಈಡಿಗ ಸಮುದಾಯದನ್ನ ಕಂಡ್ರೆ ತಮಗೆ ಆಗಲ್ಲ ಅಂತ ಕಾರಣ ಏನು? ತಾವು ಯಾಕೆ ಅವತ್ತು ಭರವಸೆಯನ್ನು ಕೊಡಕ್ಕೆ ವೇದಿಕೆ ಮೇಲೆ ಬಂದಿರೋದಕ್ಕೆ ಕಾರಣ ಏನು? ಕೊಟ್ಟ ಭರವಸೆಯನ್ನು ಈಡೇರಿಸಬೇಕಿತ್ತಲ್ಲ, ತಾಕತ್ತು ದಮ್ಮು ಇದ್ರೆ ತಾವು ಇದೆರಡೂ ಕೂಡ ತಾವು ಮಾಡಲಿಲ್ಲ. ಎದಕ್ಕೋಸ್ಕರ ತಾವು ಬಂದಿದ್ದೀರಿ? ಅವತ್ತು ಸಮಾಜದ ಮುಂದೆ ಹೇಳಬೇಕತ್ತಲ್ಲ, ಗೌರವಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಅದು ಸಂಬಂಧಪಟ್ಟ ಹಾಗೊಂದು ದೂರವಾಣಿ ಕರೆ ಮಾಡಿ ಮಾತಾಡಿದ್ರ, ಯಾವುದಾದ್ರೂ ತಾವು ತಿಳಿಸಿದ್ರೆ? ಇದು ಯಾವುದೂ ಮಾಡಲಿಲ್ಲ. ಹಾಗಾಗಿ ತಮ್ಮ ಮನೆ ಮುಂದೆ ಮುತ್ತಿಗೆ ಮತ್ತು ಪ್ರತಿಭಟನೆ ಮಾಡುವುದಕ್ಕೆ ಸಮಾಜ ನಿರ್ಣಯ ತೆಗೆದುಕೊಂಡಿದ್ದೀವಿ. ಅದು ಏಪ್ರಿಲ್ 6ನೇ ತಾರೀಕು ಮಾಡುತ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದ ಸಾಧ್ಯ ಆಗುವ ಯಾವ್ಯಾವ ಜಿಲ್ಲೆಗಳಿಂದ ಭಾಗವಹಿಸಕ್ಕಾಗತ್ತೆ ಎಲ್ಲರೂ ಬನ್ನಿ. ಕೊಪ್ಪಳ, ರಾಯಚೂರು, ಬೆಳ್ಳಾರಿ, ವಿಜಯನಗರ 4 ಜಿಲ್ಲೆಯ ಹೆಚ್ಚಿನ ಜನಸಂಖ್ಯೆಯನ್ನೇ ಭಾಗವಹಿಸಬೇಕು ಅಂತಕ್ಕಂಥ ಮಾತು ನಾನು ಹೇಳುತ್ತಾ ಇದ್ದೇನೆ. ಇದು ಯಾವುದೋ ಒಬ್ಬ ಸರ್ಕಾರ ಸಚಿವರೊಂದಕ್ಕಿಂತ ನಮ್ಮ ಸಮುದಾಯದ ಸ್ವಾಭಿಮಾನವನ್ನೇ ಎತ್ತಿ ಹಿಡಿಯುವ ಒಂದು ಹೋರಾಟ ಇದು. ಯಾಕೆಂದ್ರೆ ತಂಗಡಿಗೆ ಅವರು ಮಾಡಿರೋ ನಮ್ಮ ಸಮುದಾಯವನ್ನಷ್ಟು ಕೀಳಾಗಿ ನೋಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಬನ್ನಿ, ಏಪ್ರಿಲ್ 6ನೇ ತಾರೀಕು APMC ಮಾರ್ಕೆಟ್ ಇಂದ ಪ್ರಾರಂಭ ಮಾಡಿ ಈ ಹೋರಾಟ, ಬೃಹತ್ ಹೋರಾಟವನ್ನೇ ಮಾಡೋಣ. ಸಮಾಜದ ಸ್ವಾಭಿಮಾನವನ್ನೇ ಎತ್ತಿ ಹಿಡಿಯುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.